ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ನಡೀತಾ ಇರುವಂಥ ಸಮರ ಶಮನಕ್ಕೆ ಅಮಿತ್ ಶಾ ಎಂಟ್ರಿ ಆಗ್ತಾ ಇದ್ದಾರೆ. ದೆಹಲಿಗೆ ಬನ್ನಿ ಅಂತ ಮಾತನಾಡೋಣ ಅಂತ ಹೇಳಿ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ದೆಹಲಿಗೆ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಯಾರ್ಯಾರ ಅಸಮಾಧಾನಗಳೇನಿದೆ, ಯಾರ್ಯಾರ ನೋವುಗಳೇನಿದೆ, ಯಾವ್ಯಾವ ಕಾರಣಕ್ಕಾಗಿ ನೀವು ಪರಸ್ಪರ ಬಹಿರಂಗವಾಗಿ ಕಿತ್ತಾಡ್ತಾ ಇದ್ದೀರಿ, ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ತಾ ಇದ್ದೀರಿ, ಬನ್ನಿ ಮಾತನಾಡೋಣ ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಮತ್ತು ರೆಡ್ಡಿ ನಡುವೆ ಮಾತುಕತೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ದೆಹಲಿಯ ವರಿಷ್ಠರು. ದೆಹಲಿಯ ನಾಯಕರ ಮೇಲೆ ಕೂಡ ವಾಗ್ದಾಳಿ ಮಾಡಿದ್ರು ಶ್ರೀರಾಮುಲು. ರಾಮುಲು ಅಸಮಾಧಾನ ಶಮನಕ್ಕೆ ಮುಂದಾಗ್ತಾ ಇದ್ದಾರೆ. ಅಮಿತ್ ಶಾ ಪಕ್ಷದ ಪ್ರಮುಖ ನಾಯಕನ ಕರೆಗೆ ಸಮ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಕರೀತಾ ಇದ್ದಾರೆ, ಹೋಗಬೇಕು, ಮಾತನಾಡಬೇಕು, ಅವರ ಅನಿಸಿಕೆಗಳೇನು ಕೇಳಬೇಕು, ಜೊತೆಗೆ ಇವರ ಬಗ್ಗೆ ದುಮ್ಮಾನಗಳೇನಿದ್ದಾವೆ, ಅಸಮಾಧಾನಗಳಿದ್ದಾವೆ, ಅದನ್ನು ಕೂಡ ಹೇಳ್ಕೊಳ್ಬೇಕು ಅಂತ ಹೇಳಿ ರಾಮುಲು ಬಳಿಕ ರೆಡ್ಡಿ ಜೊತೆ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಇಬ್ಬರ ಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಅಂತ ಕಂಡುಕೊಂಡಿದೆ ಹೈಕಮಾಂಡ್. ಸಮಸ್ಯೆಯನ್ನು ಸರಿಪಡಿಸಿ ಪಕ್ಷ ಸಂಘಟನೆಗೆ ಒತ್ತು ನೀಡಲಿಕ್ಕೆ ಮುಂದಾಗಿದ್ದಾರೆ ನಾಯಕರು. ಒಂದು ಕಾಲದಲ್ಲಿ ಆಪ್ತ ಮಿತ್ರರು ಇಬ್ಬರು ಕೂಡ ಎರಡು ದೇಹ ಒಂದೇ ಆತ್ಮ ಅನ್ನೋ ರೀತಿಯಲ್ಲಿ ಬದುಕಿದಂಥವರು. ಇಬ್ಬರಿಗೂ ಕೂಡ ಸಹೋದರ ಅಥವಾ ರಕ್ತ ಸಂಬಂಧಕ್ಕೂ ಮೀರಿದಂಥ ಬಹಳ ದೊಡ್ಡ ಗೆಳೆತನ ಇತ್ತು. ರಾಜಕಾರಣ ಏನು ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಇವರಿಬ್ಬರ ಗೆಳೆತನ ಒಡೆದು ಹೋಗಿರುವಂಥ ರೀತಿಯೇ ನೋಡ್ಬೋದು. ರಾಜಕಾರಣ ಹೆಂಗೆ ಬೇಕಾದ್ರೂ, ಎಂಥವ್ರನ್ನ ಬೇಕಾದ್ರೂ ವಿರೋಧಿಗಳನ್ನು ಮಾಡುತ್ತೆ, ಎಂಥವ್ರನ್ನ ಬೇಕಾದ್ರೂ ಸ್ನೇಹಿತರನ್ನಾಗಿ ಮಾಡುತ್ತೆ ಅಂತ. ಇವರಿಬ್ಬರು ಬಹಿರಂಗವಾಗಿ ವಾಗ್ದಾಳಿ ಮಾಡಿಕೊಂಡ್ರು. ಏಕವಚನದಲ್ಲಿ ಪರಸ್ಪರ ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಂಡ್ರು. ಜನಾರ್ದನ ರೆಡ್ಡಿ ಹೇಳ್ತಾ ಇರುವಂಥ ಕಥೆಗಳೇ ಬೇರೆ, ಶ್ರೀರಾಮುಲು ಹೇಳ್ತಾ ಇರುವಂಥ ಕಥೆಗಳೇ ಬೇರೆ. ಇಬ್ಬರ ಕಾರಣಗಳು ಏನೇ ಇದ್ದರೂ ಕೂಡ ಇವರಿಬ್ಬರ ಮಧ್ಯೆ ದೊಡ್ಡ ಕಂದಕ ಅಂತೂ ಸೃಷ್ಟಿಯಾಗಿದೆ. ಆ ಕಾರಣಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿಯೇ ಇವತ್ತು ಅಮಿತ್ ಶಾ ಕರೀತಾ ಇದ್ದಾರೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಂದಾದರೆ ಪಕ್ಷಕ್ಕೆ ಬಳ್ಳಾರಿಯಲ್ಲಂತೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಇವರಿಬ್ಬರು ಒಂದಾಗಿ ಈ ಹಿಂದೆ ಹೇಗೆ ಒಂದು ದೊಡ್ಡ ರಾಜಕೀಯ ಶಕ್ತಿಯನ್ನು ಅಥವಾ ಒಂದು ದೊಡ್ಡ ರಾಜಕೀಯ ಶಕ್ತಿ ಕೇಂದ್ರವನ್ನು ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡಿದರು, ಈ ಮುಂದೂ ಕೂಡ ಹಂಗಾಗ್ಬೋದು ಅಥವಾ ಆ ನಿದರ್ಶನ ಇರುವಾಗ ಮುಂದೆ ಭವಿಷ್ಯದಲ್ಲೂ ಕೂಡ ಆ ರೀತಿಯ ಸಾಧ್ಯತೆಯನ್ನು ಕಂಡುಕೊಳ್ಳಬಹುದು ಎನ್ನುವ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಭಾವಿಸಿದೆ. ಇಬ್ಬರ ಸ್ನೇಹವನ್ನು, ಒಡೆದು ಹೋದ ಸ್ನೇಹವನ್ನು ಯಾವ ರೀತಿ ಒಂದು ಮಾಡ್ತಾರೆ, ರಾಜಕೀಯವಾಗಿ ಹೇಗೆ ಪಕ್ಷವನ್ನು ಬಲಪಡಿಸ್ಕೊಳ್ತಾರೆ ನೋಡಬೇಕಾಗಿದೆ.